ಸರ್ಕಾರಿ ಕಚೇರಿಯಲ್ಲೇ ನಗರಸಭೆ ಆಯುಕ್ತರ ರೀಲ್ಸ್ ವೈರಲ್ ಆಗಿದೆ. ಸರ್ಕಾರಿ ಕಚೇರಿಯನ್ನೇ ಸಂಗೀತ ಕಚೇರಿ ಮಾಡಿಕೊಂಡ್ರ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸರ್ಕಾರಿ ಕಚೇರಿಯಲ್ಲೇ ನಗರಸಭೆ ಆಯುಕ್ತರ ರೀಲ್ಸ್ ವೈರಲ್ ಆಗಿದೆ. ಸರ್ಕಾರಿ ಕಚೇರಿಯನ್ನೇ ಸಂಗೀತ ಕಚೇರಿ ಮಾಡಿಕೊಂಡ್ರ ನಗರಸಭೆ ಆಯುಕ್ತ. ನೆಲಮಂಗಲ ನಗರಸಭೆ ಆಯುಕ್ತರಿಂದ ಹೊಸ ಟ್ರೆಂಡಿಂಗ್ ರೀಲ್ಸ್ ರಿಲೀಸ್ ಆಗ್ತಾ ಇದೆ. ಜನರ ಸೇವೆಗೆ ಕುಳಿತವರಿಗೆ ಇಂತಹ ದರಿದ್ರ ಶೋಕಿ ಬೇಕಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ಟ್ರೆಂಡ್ ಇದೆಯೋ ಅದಕ್ಕೆ ಅಂದೇ ಡ್ಯಾನ್ಸ್ ಮಾಡ್ತಾರಾ? ನೆಲಮಂಗಲ ನಗರಸಭೆ ಆಯುಕ್ತರ ಶೋಕಿಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನೂತನ ಮಂತ್ರಿಯವರೇ ಗಂಗಾಧರ್ ಶೋಕಿಗೆ ಕಡಿವಾಣ ಹಾಕಿ ಸರ್ಕಾರಿ ಕಚೇರಿಯಲ್ಲೇ ನಗರಸಭೆ ಆಯುಕ್ತರ ರೀಲ್ಸ್ ವೈರಲ್ ಆಗ್ತಾ ಇರುವಂತಕ್ಕದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಕಚೇರಿಯನ್ನೇ ಸಂಗೀತ ಕಚೇರಿ ಮಾಡಿಕೊಂಡ್ರ ನಗರಸಭೆ ಆಯುಕ್ತ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ರೋಸ್ ಹಿಡ್ಕೊಂಡು ಸರ್ಕಾರಿ ಕಚೇರಿಯಲ್ಲಿ ರೀಲ್ಸ್ ಮಾಡಿದ್ದಾರೆ. ಪ್ರಶ್ನಿಸಿದ್ರೆ ಇದು 8 ವರ್ಷದ ಹಳೆಯ ವಿಡಿಯೋ ಅಂತ ಹೇಳಿದ್ದಾರೆ ಆಯುಕ್ತರು. ವಿವಾದ ಬೆನ್ನಲ್ಲೇ ಈ ರೀತಿಯಾಗಿ ಸಮಜಾಯಿಷಿ ಕೊಟ್ಟ ಆಯುಕ್ತ ಯಾರೋ ಕಿಡಿಗೇಡಿಗಳು ವೈರಲ್ ಮಾಡಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಸರ್ಕಾರಿ ಸೇವೆಗೆ ಕಳಂಕ ತರೋ ಕೆಲಸ ನಾನು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೆಸರಿಗೆ ಮಸಿ ಬಳಿಯುವ ದುರುದ್ದೇಶದಿಂದ ಕಿಡಿಗೇಡಿಗಳ ದುಷ್ಕೃತ್ಯ ಆಗಿದೆ. ಹೊಸದ ಹಳೆಯದು ಕಚೇರಿಯಲ್ಲಿ ಬೇಕಾ ಇವೆಲ್ಲ ಅಂತ ನೆಲಮಂಗಲ ನಗರಸಭೆಯ ಎಲ್ಲ ಸಾರ್ವಜನಿಕರಲ್ಲಿ ಪೌರಾಯುಕ್ತರಾದ ಶ್ರೀ ಗಂಗಾಧರನ ಮನವಿ ಹಾಗೂ ಎಲ್ಲ ಯೂಟ್ಯೂಬರ್ಸ್ ಮಾಧ್ಯಮ ಮಿತ್ರರಲ್ಲೂ ಮನವಿ. ಈಗೇನು ಸಾರ್ವಜನಿಕವಾಗಿ ಬರ್ತಾ ಇರತಕ್ಕಂತಹ ವಿಡಿಯೋದಲ್ಲಿ ನಾನು ಸುಮಾರು 9 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮು ಸಮಾಜಕ್ಕೆ ಪರಿಚಯ ಆದ ಸಂದರ್ಭದಲ್ಲಿ ಹುಡುಗಾಟಿಕೆಗೋಸ್ಕರವಾಗಿ ಮಾಡಿದ್ದಂತಹ ಆ ಒಂದು ವಿಡಿಯೋ, ಅದು ವೃತ್ತಿ ಜೀವನದಲ್ಲಿ ನನ್ನ ಊಟದ ಸಮಯದಲ್ಲಿ ಟೈಮ್ ಇತ್ತು, ಕಚೇರಿನಲ್ಲೇ ಊಟ ತರ್ಸ್ಕೊಂಡು ತಿಂದು ಕಚೇರಿನಲ್ಲಿ ಕೂತಿದಾಗ ಊಟದ ಗ್ಯಾಪಲ್ಲಿ ಅದು ಮಾಡ್ರೆ 2 ನಿಮಿಷದ ತುಣುಕೋದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಉದ್ದೇಶ ಅಥವಾ ಸಾರ್ವಜನಿಕರಿಗೆ ಅಲ್ಲಿ ಕೆಲಸ ಮಾಡ್ಕೊಡ್ಬಾರ್ದು ಅನ್ನೋಂಥ ಮನೋಭಾವನೆ ನನ್ನಲ್ಲಿ ಇರಲಿಲ್ಲ. ಆಗ ಮಾಡಿದ್ದಂತಹ ವಿಡಿಯೋವನ್ನ ಯಾರೋ ನನ್ನ ಸ್ನೇಹಿತರು ಸುಮಾರು ವರ್ಷದ ಹಿಂದೆನೇ ಅದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಇಟ್ಟಿದ್ದನ್ನ ಈಗಿನ ನೆಲಮಂಗಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ನನ್ನ ಒಂದು ಹೆಸರಿಗೆ ಅಥವಾ ನನ್ನ ಒಂದು ಇದಕ್ಕೆ ಮುಸಿ ಬಳಿಬೇಕು ಅಂತಕ್ಕಂಥ ಉದ್ದೇಶದಿಂದಲೋ ಅಥವಾ ಏನೋ ಅವರು ಸ್ವಾಯತ್ತಶಕ್ತಿಯಿಂದ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದಲೋ ಶೇರ್ ಮಾಡಬಾರ್ದು. ದೇಶಭಕ್ತಿ ಅಂದ್ರೆ ಅರ್ಥವಿಲ್ಲದ, ಸರಿಯಾಗಿ ಅರ್ಥೈಸಿಕೊಳ್ಳದ ಇಂತಹ ಮಾಹಿತಿಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿಕೊಳ್ಳೋದೇ ಆಗಿರ್ತದೆ ಅಂತೇಳಿ ನಾನು ಎಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಂತೀನಿ. ನೆಲಮಂಗಲ ನಗರಸಭೆಯ ಎಲ್ಲ ಸಾರ್ವಜನಿಕರಲ್ಲಿ ಪೌರಾಯುಕ್ತರಾದ ಶ್ರೀ ಗಂಗಾಧರನ ಮನವಿ ಹಾಗೂ ಎಲ್ಲ ಯೂಟ್ಯೂಬರ್ಸ್ ಮಾಧ್ಯಮ ಮಿತ್ರರಲ್ಲೂ ಮನವಿ. ಈಗೇನು ಸಾರ್ವಜನಿಕವಾಗಿ ಬರ್ತಾ ಇರತಕ್ಕಂತಹ ವಿಡಿಯೋದಲ್ಲಿ ನಾನು ಸುಮಾರು 9 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮು ಸಮಾಜಕ್ಕೆ ಪರಿಚಯ ಆದ ಸಂದರ್ಭದಲ್ಲಿ ಇದೀಗ ಸರ್ಕಾರಿ ಕಚೇರಿಯಲ್ಲಿ ನಗರಸಭೆ ಆಯುಕ್ತರ ರೀಲ್ಸ್ ವೈರಲ್ ಆಗ್ತಾ ಇದೆ. ಸರ್ಕಾರಿ ಕಚೇರಿಯನ್ನೇ ಸಂಗೀತ ಕಚೇರಿ ಮಾಡಿಕೊಂಡ್ರಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಈ ರೀಲ್ಸ್ ವೈರಲ್ ಆದ ಬೆನ್ನಲ್ಲೇ ಆಯುಕ್ತರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತಕ್ಕದ್ದು ನಾನು ಮಾಡಿರುವಂತಹ ರೀಲ್ಸ್ ಅಲ್ಲ ಅಂತ.